10ನೇ ತರಗತಿಯ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ 4 ಅಂಕದ ಪ್ರಶ್ನೆ ಇದು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ. ಅಂದರೆ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ 2 ಸ್ಪರ್ಶಕಗಳನ್ನು ಎಳೆದಾಗ ಆ 2 ಸ್ಪರ್ಶಕಗಳು ಒಂದಕ್ಕೊಂದು ಸಮನಾಗಿ ಇರುತ್ತವೆ ಅಥವಾ 2 ಸ್ಪರ್ಶಕಗಳು ಒಂದೇ ಅಳತೆಯದ್ದಾಗಿರ್ತಾವೆ ಅಂತ ನಾವಿಲ್ಲಿ ಹೇಳಬೇಕು. ಹೆಂಗೆ ಮಾಡೋದು? ಈ ಒಂದು ಡಯಾಗ್ರಾಮ್ ತೆಗಿತೀನಿ, ಆಮೇಲೆ ಅದನ್ನು ಪರಿಹಾರವನ್ನು ಕಂಡುಹಿಡಿಯೋಣಂತ. ಇದು ಒಂದು ವೃತ್ತ, ಓ ಕೇಂದ್ರವುಳ್ಳ ವೃತ್ತ. ಇದಕ್ಕೆ 2 ಸ್ಪರ್ಶಕಗಳನ್ನು ಎಳೆದೀನಿ. ಯಾವ್ಯಾವ ಸ್ಪರ್ಶಕಗಳು? ಇದು ಬಾಹ್ಯ ಬಿಂದು ಪಿ ಅಲ್ಲಿ, ಈ ಪಾಯಿಂಟ್ ಏನಾಯಿತು? ಪಿ ಆಯಿತು ಅಂದಾಗ ಇದು ಇಲ್ಲಿ ಬಂದು ಸ್ಪರ್ಶ ಆಯಿತು. ಇದಕ್ಕೆ ಬಿ ಪಾಯಿಂಟ್ ಅಲ್ಲಿ, ಅಂದರೆ ಬಿ ಸ್ಪರ್ಶ ಬಿಂದು. ಇದು ಯಾವುದು? ಎ ಸ್ಪರ್ಶ ಬಿಂದು. ಇನ್ನು ನಮಗೇನು ಬೇಕು? ಎ ಓವನ್ನು ಸೇರಿಸೋಣ. ಆಮೇಲೆ ಅದೇ ಪ್ರಕಾರವಾಗಿ ಒ ಬಿಯನ್ನು ಸೇರಿಸೋಣ. ಅದೇ ಪ್ರಕಾರವಾಗಿ ಒ ಪಿಯನ್ನು ಸೇರಿಸೋಣ. ನಮಗೆ ಇಲ್ಲಿ 2 ತ್ರಿಭುಜಗಳು ಕಂಡು. ಇನ್ನೇನು ಮಾಡ್ತದೆ ಇಲ್ಲಿ? ಈ ಎ ಓ ಅನ್ನೋದೊಂದು ವೃತ್ತಕ್ಕೆ ಸಂಬಂಧಪಟ್ಟಂಥ ತ್ರಿಜ್ಯ ಆಯಿತು ಮತ್ತು ಒ ಬಿ ಅನ್ನೋದು ತ್ರಿಜ್ಯ ಆಯಿತು. ಇದು ಒಂದೇ ವೃತ್ತದ ತ್ರಿಜ್ಯಗಳು ಪರಸ್ಪರ ಈಕ್ವಲ್ ಇರ್ತಾವೆ. ಹೀಗಾಗಿ ಎ ಓ ಈಕ್ವಲ್ ಟು ಒ ಬಿ ಅಂತ ನಾವು ಹೇಳ್ಬೋದು. ಈ ತ್ರಿಜ್ಯ ಮತ್ತು ಸ್ಪರ್ಶಕದ ಮಧ್ಯದಲ್ಲಿ ಎಷ್ಟಿರ್ತದೆ? ಕೋನ 90 ಡಿಗ್ರಿ ಇರ್ತದೆ. ಇದು 90 ಡಿಗ್ರಿ ಇರ್ತದೆ. ಅದೇ ಪ್ರಕಾರವಾಗಿ ಇಲ್ಲಿನೂ 90 ಡಿಗ್ರಿ ಇರ್ತದೆ. ಮೊದಲನೇದು ತ್ರಿಜ್ಯ ಮತ್ತು ಸ್ಪರ್ಶಕದ ಮಧ್ಯದಲ್ಲಿರುವ ಕೋನ ಯಾವಾಗಲೂ 90 ಡಿಗ್ರಿ ಆಗಿರ್ತದೆ. 90 ಡಿಗ್ರಿ ಇಲ್ಲ ಅಂದ್ರೆ ಇದು ಸ್ಪರ್ಶಕ ಆಗಿಲ್ಲ ಅಂತ ಅರ್ಥ. ಒಂದು ವೃತ್ತದ ಒಳಗಡೆ ಬಂದಿರ್ತದೆ, ವೃತ್ತದ ಸ್ವಲ್ಪ ಹೊರಗಡೆ ಹೋಗಿರ್ತದೆ, ಅಥವಾ ವೃತ್ತಕ್ಕೆ ಛೇದಕ ಆಗಿರ್ತದೆ ಅಂತ ತಿಳ್ಕೊಬೇಕು. 90 ಡಿಗ್ರಿ ಆದಂದ್ರೆ ಅದು ಸ್ಪರ್ಶಕನೇ ಆಗ್ಯದ ಅಂತ ತಿಳ್ಕೊಬೇಕು. ಅಂದಾಗ ಇಲ್ಲಿ ಏನು ಪ್ರಾರಂಭ ಹೆಂಗೆ ಮಾಡಬೇಕು? ಮೊಟ್ಟ ಮೊದಲ ಪ್ರಶ್ನೆಯು ಬರಿಬೇಕು. ಅಂದ್ರೆ ದತ್ತವನ್ನು ಬರಿಬೇಕು. ದತ್ತ ಹೆಂಗಿರ್ತದ ನೋಡ್ರಿ. ದತ್ತ ಹೆಂಗಿರ್ತದೆ ನೋಡಿ, ಹೇಳ್ರಿ ನೋಡಮ್ಮ. ಓ ಕೇಂದ್ರ ಬಿಂದು ಏನಾಗಿದೆ ಇಲ್ಲಿ? ಓ ಅನ್ನೋದು ವೃತ್ತದ ಕೇಂದ್ರ ಬಿಂದು. ಮತ್ತೇನಾಗ್ಯದ? ಎ ಪಿ ಬಿ ಪಿಗಳು ಏನು? ಸ್ಪರ್ಶಕಗಳು. ಎ ಪಿ ಮತ್ತು ಬಿ ಪಿಗಳು ಬಿ ಪಿಗಳು ಸ್ಪರ್ಶಕಗಳು. ಅಂದರೆ ಎ ಪಿ ಮತ್ತು ಬಿ ಪಿಗಳು ಏನದು? ಸ್ಪರ್ಶಕಗಳದು. ಮತ್ತೇನದ? ಪಿ ಎನ್ನುವುದೊಂದು ಬಾಹ್ಯ ಬಿಂದು. ಪಿ ಎನ್ನುವ ಬಿಂದು ಬಾಹ್ಯ ಬಿಂದು. ಬಾಹ್ಯ ಬಿಂದು ಅಂದರೆ ಯಾವುದು? ಇದು ಪಿ. ಯಾವ ಬಾಹ್ಯ ಬಿಂದು? ಬಾಹ್ಯ ಅಂದರೆ ಹೊರಗೆ, ವೃತ್ತದ ಹೊರಗಿನ ಬಿಂದು ಅಂದರೆ ವೃತ್ತದ ಬಾಹ್ಯ ಬಿಂದು ಅನ್ನೋದಾಯಿತು. ಇನ್ನು ಏನು ಕಂಡುಹಿಡಬೇಕಾಗ್ಯದ? ಎ ಪಿ ಮತ್ತು ಬಿ ಪಿಗಳು ಸ್ಪರ್ಶಕಗಳು ಸಮನಾಗಿರುತ್ತವೆ ಎಂದು ಸಾಧಿಸಿದ. ಹೀಗಾಗಿ ಸಾಧನೀಯ ಏನಾಗ್ತದೆ? ಕಂಡುಹಿಡಿಯುವಂಥ ಭಾಗ ಸಾಧನೀಯ ಆಗ್ತದೆ. ಸಾಧನೀಯ ಏನು? ಎ ಪಿಗೆ
ಬಿ ಪಿ ಸಮ ಆಗ್ತದೆ. ಅಂದರೆ ಎ ಪಿ ಅಷ್ಟೇ ಬಿ ಪಿ ಆದ ಅಂತ ನಾವು ಹೇಳಬೇಕಾಗ್ಯದ. ಇದು ಹೇಳಬೇಕಾಗಿತ್ತು ಅಂದರೆ ನಾವು ಒಂದು ಸ್ವಲ್ಪ ರಚನೆಯನ್ನೇ ಮಾಡ್ಕೋಬೇಕು. ಏನದ ರಚನೆ? ರಚನೆ ಏನದ ನೋಡ್ರಿ. ನಾವೇನು ಮಾಡ್ಕೊಂಡಿವಿ? ಎರಡು ತ್ರಿಜ್ಯಗಳು ಮತ್ತು ಒ ಪಿಯನ್ನು ಸೇರಿಸಿವಿ. ಅಂದರೆ ಒ ಬಿ ಒ ಎ ಒ ಪಿ. ಒ ಬಿ ಆಮೇಲೆ ಒ ಎ ಮತ್ತು ಒ ಪಿ ಏನು ಮಾಡ್ಕೊಂಡಿವಿ? ಕರೆಕ್ಟ್ ಮಾಡ್ಕೊಂಡಿವಿ, ಗಳನ್ನು ಸೇರಿಸಿದೆ. ಇಷ್ಟಾಯಿತು. ಇನ್ನೇನು ಬೇಕು? ಸಾಧನೆ. ಸಾಧನೆ ಬರಲಿಕ್ಕೆ ಸ್ವಲ್ಪ ಜಾಗ ಉಳಿತು. ಅದಕ್ಕೆ ನಾವು ಈ ದತ್ತ ಸಾಧನೆಯ ರಚನೆಯನ್ನು ನಾವು ಅಳಕಶಿ ಸಾಧನೆಯನ್ನು ತೋರಿಸ್ತೀವಿ ಅಂತ. ಇನ್ನು ಸಾಧನೆಯ ಬಗ್ಗೆ ಬರೆಯೋಣ ಅಂತ. ಸಾಧನೆ ಏನದಪ್ಪ? ಸಾಧನೆ ತ್ರಿಭುಜ ಎ ಒ ಬಿ. ಯಾವ ತ್ರಿಭುಜ? ಎ ಒ ಬಿ ಆಗೋದಿಲ್ಲ. ಎ ಒ ಬಿ ಹೆಂಗೆ ಆಗ್ತದೆ? ಸಾಧ್ಯನೇ ಇಲ್ಲ. ಯಾವ ತ್ರಿಭುಜ? ಎ ಒ ಪಿ. ತ್ರಿಭುಜ ಎ ಒ ಪಿ ತ್ರಿಭುಜ ಎ ಒ ಪಿ ಮತ್ತು ಇನ್ನೊಂದು ತ್ರಿಭುಜ ಬಿ ಒ ಪಿ. ತ್ರಿಭುಜ ಬಿ ಒ ಪಿ. ಇವುಗಳಲ್ಲಿ ನಾವು ನಮ್ಮ ವಿಚಾರವನ್ನು ಏನದ? ಈ ಎರಡು ತ್ರಿಭುಜಗಳು ಸರ್ವಸಮ ಸರ್ವಸಮ ಅಂತ ಹೇಳಬೇಕು ನಾವು. ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳಿದಾಗ ನಾವು ಒಂದು ನಿರ್ಣಯಕ್ಕೆ ಬರ್ತೀವಿ. ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು ಸಮನಾಗಿರುತ್ತವೆ ಅಂತ ಹೇಳ್ತೀವಿ. ಆ ಒಂದು ಆಧಾರದ ಮೇಲೆ ಎ ಪಿ ಈಕ್ವಲ್ ಟು ಬಿ ಪಿ ಅಂತ ನಾವು ಸಾಧಿಸಬೇಕಾಗ್ಯದ. ಒ ಎ ಈಕ್ವಲ್ ಟು ಒ ಬಿ. ಒ ಎ ಈಕ್ವಲ್ ಟು ಒ ಬಿ. ಒ ಎ ಈಕ್ವಲ್ ಟು ಒ ಬಿ. ಯಾಕೆ? ಒಂದೇ ವೃತ್ತದ ತ್ರಿಜ್ಯಗಳು ಅಂತ ನೀವು ಬರಿಬೇಕು. ಏನು ಬರಿಬೇಕಿಲ್ಲಿ? ಒಂದೇ ವೃತ್ತದ ತ್ರಿಜ್ಯಗಳು ಅಂತ ಬರೀಬೇಕು. ಒಂದೇ ವೃತ್ತದ ತ್ರಿಜ್ಯಗಳು ಅಂತ ಬರೆದ್ರೆ ಅವು ಒಂದು ವೃತ್ತದಲ್ಲಿ ನೀವು ಕೇಂದ್ರ ಬಿಂದುವಿನಿಂದ ಬೇಕಾದಷ್ಟು ತ್ರಿಜ್ಯವನ್ನು ನೀವು ರಚನೆ ಮಾಡಿರಿ. ಅವೆಲ್ಲವೂ ಪರಸ್ಪರ ಒಂದೇ ಅಳತೆಯದ್ದಾಗಿರ್ತಾವೆ. ಅಕಸ್ಮಾತ್ ಈ ತ್ರಿಜ್ಯವನ್ನು ಜಾಸ್ತಿ ಆಯಿತು ಅಂದ್ರೆ ವೃತ್ತ ಹೀಗೆ ಬಂದುಬಿಡ್ತದೆ. ಪರಿಧಿಯನ್ನು ಇದನ್ನು ಇಲ್ಲಿ ತನಕ ಬಂತಂತ ತಿಳ್ಕೊರಿ. ಇದು ಹಿಂಗೆ ಬಂದುಬಿಡ್ತದೆ. ಆವಾಗ ಅದು ವೃತ್ತ ಹೋಗಿಬಿಟ್ಟಿರ್ತದೆ. ಇನ್ನು ಕೋನ್ ಎಲ್ ಈಕ್ವಲ್ ಟು ಕೋನ್ ಬಿ. ಕೋನ್ ಎಲ್ ಅಲ್ಲ, ಕೋನ್ ಎ ಈಕ್ವಲ್ ಟು ಕೋನ್ ಬಿ. ಕೋನ್ ಎ ಈಕ್ವಲ್ ಟು ಕೋನ್ ಬಿ. ಯಾವುದು? ಕೋನ್ ಎ ಈಕ್ವಲ್ ಟು ಕೋನ್ ಬಿ. ಯಾಕೆ? ಸ್ವಲ್ಪ ವಿಚಾರ ಮಾಡಿರಿ. ತ್ರಿಜ್ಯ ಮತ್ತು ಸ್ಪರ್ಶಕದ ಮಧ್ಯದಲ್ಲಿ 90 ಡಿಗ್ರಿ ಇರ್ತದೆ. ಇದನ್ನೊಂದು ತ್ರಿಜ್ಯ ಆಯಿತು ಒ ಬಿ ಅನ್ನೋದು. ಇದು ಎ ಪಿ ಅನ್ನೋ ಸ್ಪರ್ಶಕ ಅಂತ ತಿಳಿದಾಗ ಇಲ್ಲಿ 90 ಡಿಗ್ರಿ ಇರ್ತದೆ. ಅಂದರೆ ಈ ಎರಡು ಕೋನಗಳು ಏನಿರ್ತಾವೆ? 90 ಡಿಗ್ರಿ ಆಗಿರ್ತಾವೆ. ಯಾಕೆ? ತ್ರಿಜ್ಯ ಮತ್ತು
ಸ್ಪರ್ಶಕಗಳ ಮಧ್ಯದಲ್ಲಿರುವ ಕೋನ ಅದು. ತ್ರಿಜ್ಯ ಮತ್ತು ಸ್ಪರ್ಶಕದಲ್ಲಿರುವ ಕೋನ ಅಂತ ನೀವು ಬರೆದುಬಿಟ್ರೆ ಮುಗೀತು. ಇಲ್ಲ ಬರಲಿಲ್ಲ ಅಂದರೂ 90 ಡಿಗ್ರಿ ಅಂತ ಬರ್ದೇವೆ, ಇಷ್ಟ ಮ್ಯಾಗ ನಡೀತದೆ. ಇನ್ನು ನೆಕ್ಸ್ಟ್ 2 ಪಾಯಿಂಟವನ್ನು ಹೇಳಿದೆವು, ಇನ್ನೂ ಒಂದು ಪಾಯಿಂಟವನ್ನು ಹೇಳಬೇಕಲ್ಲ. ಏನೇನು ಹೇಳಿದೀವಿ ನಾವು ಈ ಸದ್ದ? OA ಮತ್ತು OP ಒಂದೇ ವೃತ್ತದ ತ್ರಿಜ್ಯಗಳು, ಕೋನ 90 ಡಿಗ್ರಿ ಆಯಿತು ಅಂದಾಗ, ಇದು 90 ಡಿಗ್ರಿ ಆಯಿತು ಅಂದಾಗ ಇದು ಇಷ್ಟೇ ಹೋಗಬೇಕು. ಇಲ್ಲಿ ಸರ್ ಸ್ವಲ್ಪ ಜಾಸ್ತಿ ಹೋಗ್ಯದ, ಹಿಂಗಾಯಿತು ಅಂದಾಗ ಇದು 90 ಡಿಗ್ರಿಗಿಂತ ಸ್ವಲ್ಪ ಜಾಸ್ತಿ ಆಯಿತು ಅಂತ ತಿಳ್ಕೊರಿ, ಇದೇನಾಗ್ತದೆ ಹಿಂಗೆ ಸೀದಾ ಹೋಗ್ಬಿಡ್ತದೆ. ಸರ್ ಇದು 90 ಆಗಿದ್ರೆ ಇದು ಮಾತ್ರ 90 ಆಗಿಲ್ಲ ಅಂದ್ರೆ ಇದು ರೇಖೆಯನ್ನು ಹಿಂಗೆ ಹೋಗ್ತದೆ, ಇದು ಹಿಂಗೆ ಬಂದು ಕೊಡ್ತದೆ, ಇಲ್ಲಿ ಬಂದು ಕೊಡ್ತದೆ. ಇದು 90 ಆದ ತಿಳ್ಕೊಂಡು ಒಂದಕ್ಕೊಂದು ಈಕ್ವಲ್ ಅದಾವೆ, ಒಂದಕ್ಕೊಂದು ಈಕ್ವಲ್ ಅದಾವೆ. ಯಾವುವು? ಸ್ಪರ್ಶಕಗಳು. ಆ ಸ್ಪರ್ಶಕಗಳು ಸಮವಾಗಿರುತ್ತವೆ ಅಂತ ಹೇಳಬೇಕಾಗ್ಯದ. ಹೀಗಾಗಿ ನಾವು ಮೊದಲು ಅವನೇ ಬರೆದ್ಬಿಟ್ಟು, ಮೊದಲು ತ್ರಿಜ್ಯ ಬರೆದೀವಿ, ಆಮೇಲೆ ಕೋನ ಬರೆದೀವಿ, ಆಮೇಲೆ ಇನ್ನೊಂದು ಬಾಹುವನ್ನು ಬರಿಬೇಕು. ಯಾವ ಬಾಹು ಬರಿಬೇಕು? OP = OP. ಯಾವುದು? OP = OP. ಯಾಕೆ? ತ್ರಿಭುಜ AOP, ತ್ರಿಭುಜ OBP, ಈ ಎರಡೂ ತ್ರಿಭುಜಗಳಿಗೆ OP ಅನ್ನೋದು ಸಾಮಾನ್ಯವಾಯಿತು. OP ಅನ್ನೋದು ಎರಡೂ ತ್ರಿಭುಜಗಳಿಗೆ ಸಂಬಂಧಪಟ್ಟದು. ಹೀಗಾಗಿ ನಾವು ಇದಕ್ಕೆ ಏನಂತೀವಿ? ಉಭಯ ಸಾಮಾನ್ಯ ಅಂತ ಬರೀಬೇಕು. ಉಭಯ ಸಾಮಾನ್ಯ ಅಂತ ಬರೀಬೇಕು. ನಾವು ಏನು ಬರೆದೀವಿ? ಸರ್ವಸಮ ತ್ರಿಭುಜ ಅಂತ ಹೇಳಿಕ್ಕೆ ನಮ್ಗೆ ಅಧಿಕಾರ ಶಕ್ತಿ ಈಗ. ಯಾಕೆ? ಪಾಯಿಂಟ್ 1 ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್, 3 ಪಾಯಿಂಟ್ಗಳು ಹೇಳಿದೀವಿ. ಹೆಂಗೆ ಹೇಳಿದೀವಿ? ತ್ರಿಭುಜ ಅನ್ನೋದು ಇಲ್ಲಿವರೆಗಿನ ಬರದೆ. ದೇರ್ಫೋರ್ ತ್ರಿಭುಜ, ಯಾವ ತ್ರಿಭುಜ? AOP, ತ್ರಿಭುಜ AOP ಸರ್ವಸಮ, AOP ಸರ್ವಸಮ BOP, ತ್ರಿಭುಜ BOP, ಇವೆರಡು ಏನದು? ಸರ್ವಸಮವಾಯಿತು. ಎಲ್ಲ ತನ್ನಾಗಿ ನೋಡಲಿಕ್ಕೂ ಒಂದೇ ಕಾಣಿಸ್ತು ಮತ್ತು ಆಕಾರದಲ್ಲಿನೂ ಒಂದೇ ಅದು. ಯಾಕೆ? ಈ 3 ಪಾಯಿಂಟ್ ಅದಾವ ಅಂತ ತಿಳ್ಕೊಂಡು, 3 ಪಾಯಿಂಟ್ ಅದಾವ, ಎರಡೂ ತ್ರಿಭುಜಗಳಿಗೆ ಸಂಬಂಧಪಟ್ಟಂಥ 3 ಪಾಯಿಂಟ್ಗಳು ಅದಾವ ಅಂತ ತಿಳ್ಕೊಂಡು ಆ ಎರಡೂ ತ್ರಿಭುಜಗಳು ಅಂದ್ರೆ ತ್ರಿಭುಜ AOP ಮತ್ತು ತ್ರಿಭುಜ BOP ಸರ್ವಸಮವಾಯಿತು. ಯಾಕೆ ಸರ್ವಸಮ ಯಾಕಾಯಿತು? ಇದಕ್ಕೆ ಇದು ಈಕ್ವಲ್ ಆಯಿತು, ಆಮೇಲೆ ಈ ಎರಡು ಕೋನಗಳು ಒಂದಕ್ಕೊಂದು ಈಕ್ವಲ್ ಆದವು, ಮತ್ತು OPಗೆ OP ಈಕ್ವಲ್ ಆಯಿತು. OP ಏನು? ಈ ಎರಡು ತ್ರಿಭುಜಕ್ಕೆ ಸಂಬಂಧಪಟ್ಟಂಥ ಬಾಹು. ಈ ಎರಡು ತ್ರಿಭುಜಕ್ಕೆ ಸಂಬಂಧಪಟ್ಟ ಬಾಹು, ಅದು ಬಾವಿನ ಹೆಸರು ಯಾವುದು? ವಿಕರ್ಣ. ಅಂದರೆ ಇದು ಲಂಬಕೋನ ತ್ರಿಭುಜ, ಅದರ ವಿಕರ್ಣ, ಇದರ ಲಂಬಕೋನ ತ್ರಿಭುಜ, ಇದರ ವಿಕರ್ಣ, ಎರಡು ಈಕ್ವಲ್ ಆಯಿತು. ಎರಡು ತ್ರಿಭುಜಗಳ ಎರಡು ವಿಕರ್ಣಗಳು ಈಕ್ವಲ್ ಆಯಿತು ಅಂದ್ರೆ ಸರ್ವಸಾಮಾನ್ಯವಾಗಿ ಅದು ಸರ್ವಸಾಮಾನ್ಯ ಆಗಿರ್ತದೆ. ವಿಕರ್ಣ ಆದಾಗ ಮಾತ್ರ. ಇದು ವಿಕರ್ಣ ಅಂತ ನೀವು ಹಾಕಿಬಿಟ್ರೆ ತಿಳ್ಕೊರಿ, ನಮ್ಮದು 99% ಕೆಲಸವನ್ನು ಮುಗೀತು. ಅಂದರೆ ಲಂಬಕೋನ ತ್ರಿಭುಜದ ಲಂಬಕೋನ ತ್ರಿಭುಜದ ವಿಕರ್ಣ ಬಾಹು, ಜಾಗಿಲ್ಲ, ಅದರ ಮೇಲೆ ಬರಲಿಕ್ಕತ್ತೀನಿ, ನೀವು ಡಯಾಗ್ರಾಮ್ ಮೇಲೆ ಬರಿಬಾರ್ದು. ಹೀಗಾಗಿ AP = BP. Therefore AP = BP. ಯಾವ ನಿಯಮದಂತೆ ನಾವು ಹೇಳಿದೀವಿ ಇದನ್ನು? ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು,
ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು. ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳು. ಅನುರೂಪ ಬಾಹುಗಳು. ಸರ್ವಸಮ ತ್ರಿಭುಜ ಅನುರೂಪ ಬಾಹುಗಳು ಯಾವ ಸಿದ್ಧಾಂತದ ಮೇಲೆ ಆಯಿತು? ಬಾಹು ಕೋನ ಬಾಹು. ಬಾಹು ಕೋನ ಬಾಹು. ಏಕೆಂದರೆ ಇನ್ನೊಂದು ರೀಸನ್ ಕೊಡ್ರಿ. ಏಕೆಂದರೆ ಬಾಹು ಸೈಡ್, ಕೋನ ಆ್ಯಂಗಲ್, ಸೈಡ್ ಸ್ವಯಂ ಸಿದ್ಧದಂತೆ. ಸ್ವಯಂ ಸಿದ್ಧ. ಇಷ್ಟು ಬರೆದು ಬಿಟ್ಟರೆ ನಮಗೆ ಸಂಪೂರ್ಣವಾದಂಥ ಮಾರ್ಕ್ಸವನ್ನು ಸಿಗ್ತದೆ. ದ್ಯಾಟ್ಸ್ ಆಲ್.